ಆರ್ಸಿಬಿ ಅಭಿಮಾನಿಗಳ ಸಾವಿನ ವಿಚಾರವನ್ನ ಬಿಜೆಪಿ ಗಂಭೀರವಾಗಿ ತೆಗೆದುಕೊಂಡಿದೆ. ಹದಿಹರೆಯದ ಯುವಕ ಯುವತಿಯರ ಸಾವಿಗೆ ರಾಜ್ಯ ಸರ್ಕಾರವನ್ನೇ ಬಿಜೆಪಿ ನೇರವಾಗಿ ಹೊಣೆ ಮಾಡ್ತಾ ಇದೆ. ಹೀಗಾಗಿ ಸಿಎಂ ಡಿಸಿಎಂ ಗೃಹ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಆರ್ಸಿಬಿ ಅಭಿಮಾನಿಗಳ ಸಾವಿಗೆ ಕಮಲ ಪಡೆ ಕೆಂಡ. ಪೊಲೀಸ್ ಇಲಾಖೆ ತಿರಸ್ಕಾರದ ನಡುವೆಯೂ ಸೆಲೆಬ್ರೇಷನ್. ಸರ್ಕಾರದ ವಿರುದ್ಧ ಬಿಜೆಪಿಗೆ ಸಿಕ್ತು ಮತ್ತೊಂದು ವೆಪನ್. ಆರ್ಸಿಬಿ ಅಭಿಮಾನಿಗಳ ಕನಸು 18 ವರ್ಷಗಳ ಬಳಿಕ ನನಸಾಗಿದೆ. ಈ ಬಾರಿ ಕಪ್ ಗೆದ್ದ ಸಂಭ್ರಮ ರಾಜ್ಯದೆಲ್ಲೆಡೆ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ಆದರೆ ಸರ್ಕಾರ ಆಯೋಜಿಸಿದ್ದ ಸಂಭ್ರಮಾಚರಣೆಯ ದುರಂತ ಈಗ ಸರ್ಕಾರದ ಬುಡವನ್ನೇ ಅಲ್ಲಾಡಿಸುತ್ತಿದೆ. ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟದ ವೆಪನ್ ಅನ್ನ ಮಾಡಿಕೊಂಡಿದೆ. ವಿಧಾನಸೌಧದ ಎದುರು ಇಂದು ಇದೇ ವಿಚಾರವಾಗಿ ಧರಣಿ ನಡೆಸಿದೆ. ಇದೊಂದು ದರಿದ್ರ ಸರ್ಕಾರ. ಸಿಎಂ ಡಿಸಿಎಂ ನಡುವೆ ಪ್ರಚಾರಕ್ಕೆ ಪೈಪೋಟಿ ನಡೆದಿದೆ. ಕಾರ್ಯಕ್ರಮ ಆರಂಭವಾಗುವ ಮೊದಲೇ ಕಾಲ್ತುಳಿತದಿಂದ ಕೆಲವರು ಮೃತಪಟ್ಟಿದ್ರು. ಆದ್ರೂ ವಿಧಾನಸೌಧದ ಎದುರು ಕಾರ್ಯಕ್ರಮ ಮಾಡಿದ್ರು. ಸಾವು ಸಂಭವಿಸ್ತಾ ಇದೆ. ಆದ್ರೂ ಸಿಎಂ ದೋಸೆ ತಿನ್ನೋಕೆ ಹೋಗ್ತಾರೆ. ಡಿಸಿಎಂ ಸ್ಟೇಡಿಯಂಗೆ ಹೋಗಿ ಕಪ್ಗೆ ಮುತ್ತಿಡ್ತಾರೆ. ಇವರಿಗೆ ಕನಿಷ್ಠ ಮಾನವೀಯತೆ ಕೂಡ ಇಲ್ಲ ಅಂತ ಬಿಜೆಪಿಯ ನಾಯಕರು ಆಕ್ರೋಶವನ್ನ ಹೊರಗಾಕಿದ್ರು. ಏನೋ ಬೇವಸಿ ಸರ್ಕಾರ ಅಂತಾರೆ, ಏನಂತಾರ ನನಗೆ ಗೊತ್ತಿಲ್ಲ. ದರಿದ್ರ ಸರ್ಕಾರ. ಈ ಪೊಲೀಸರನ್ನ ಅವತ್ತು ಅಲ್ಲಿ ಆಯೋಜನೆ ಮಾಡಿದ್ರೆ ಸಾವನ್ನ ಉಳಿಸ್ಬೋದಾಯ್ತು. ಅಮಾಯಕ ಆ ವಿದ್ಯಾರ್ಥಿಗಳ ಬದುಕನ್ನ ಉಳಿಸ್ಬೋದಾಯ್ತು. ದೇಶ ಕಟ್ಟುವಂತ ಆ ವಿದ್ಯಾರ್ಥಿಗಳಿಗೆ ಜೀವನವನ್ನ ಕೊಡ್ಬೋದಾಯ್ತು. ಅದನ್ನ ಮಾಡ್ಲಿಲ್ಲ ಇವತ್ತು ಸರ್ಕಾರ. ಕೆಸಿಎ ಸ್ಟೇಡಿಯಂ ಅಲ್ಲಿ ನಾವು ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಪರ್ಮಿಷನ್ ಕೊಟ್ಟಿಲ್ಲ ತಾನೆ? ಕೆಸಿಎ ಹಾಕ್ಬೇಕಾಯ್ತು 144 ಸೆಕ್ಷನ್. ಯಾಕೆ ಮಾಡ್ಲಿಲ್ಲ? ಏನು ಆರ್ಸಿಬಿ ಗೆದ್ದಿದೆ ಅದರ ಕ್ರೆಡಿಟ್ ಅನ್ನ ಈ ಸರ್ಕಾರ ತೆಗೆದುಕೊಳ್ಬೇಕು ಅಂತ ಹೇಳಿ ಹಪಾಹಪಿಗೆ ಆಗಿರ್ತಕ್ಕಂತ ಅನಾಹುತ. ಮಾನ್ಯ ಸಿದ್ದರಾಮಯ್ಯನವರೇ, ಈ ಆರ್ಸಿಬಿಗೂ ನಿಮಗೂ ಏನಾದ್ರೂ ಸಂಬಂಧ ಇದೆಯಾ? ನಾನು ಸ್ಟೇಡಿಯಂಗೆ ಹೋಗ್ಬೇಕಾ? ಅಲ್ಲಿ ಕುಡ್ಕರ ದುಡ್ಡಲ್ಲಿ ಮಾಡಿರುವಂತ ಜಾಗಕ್ಕೆ ನಾನು ಹೋಗ್ಬೇಕಾ ಅಂತ ಕೇಳಿದ್ರಿ. ಇನ್ನು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆಯ ಬಗ್ಗೆ ವಿಧಾನಸೌಧದ ಡಿಸಿಪಿ ಸರ್ಕಾರಕ್ಕೆ ಬರೆದಿದ್ದ ಪತ್ರ ಭಾರಿ ವೈರಲ್ ಆಗ್ತಿದೆ. ಮೊದಲಿಗೆ ಪೊಲೀಸರ ತಪ್ಪೇ ಇಲ್ಲ ಎಂದಿದ್ದ ಸಿಎಂ ಸಿದ್ದರಾಮಯ್ಯ ಕಮಿಷನರ್ ಸೇರಿ ಹಲವು ಅಧಿಕಾರಿಗಳನ್ನ ಅಮಾನತು ಮಾಡಿದ್ರು. ಇದೀಗ ವೈರಲ್ ಆಗಿರೋ ಪತ್ರದಲ್ಲಿ ಸರ್ಕಾರದೇ ತಪ್ಪು ಎನ್ನುವುದು ಸಾಬೀತಾಗಿದೆ. ಹಾಗಾದ್ರೆ ವಿಧಾನಸೌಧದ ಡಿಸಿಪಿ ಕರಿಬಸವಗೌಡ ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣಾ ಇಲಾಖೆಗೆ ಬರೆದ ಪತ್ರದಲ್ಲಿರೋ ಅಂಶಗಳು ಏನು ಅನ್ನೋದನ್ನ ನೋಡೋಣ ಬನ್ನಿ. ಪತ್ರದಲ್ಲಿ ಏನಿದೆ? ಆರ್ಸಿಬಿ ಅಭಿಮಾನಿಗಳ ಸಂಖ್ಯೆ ರಾಜ್ಯದಲ್ಲಿ ದೊಡ್ಡದಿದೆ. ಸರ್ಕಾರದಿಂದ ಆತುರದ ಕಾರ್ಯಕ್ರಮ ಆಯೋಜನೆ ಬೇಡ. ಸಂಭ್ರಮಾಚರಣೆ ಕಾರ್ಯಕ್ರಮಕ್ಕೆ ಭದ್ರತೆ ನೀಡಲು ಸಿಬ್ಬಂದಿ ಕೊರತೆ. ಕಾರ್ಯಕ್ರಮ ನಡೆಯುವ ಜಾಗದಲ್ಲಿ ಸಿಸಿಟಿವಿ ಕ್ಯಾಮೆರಾ ಬೇಕು. 2 ಗಂಟೆ ಮುಂಚಿತವಾಗಿ ವೇದಿಕೆ ಸಿದ್ಧಪಡಿಸಿಕೊಳ್ಳಬೇಕು. ಭದ್ರತೆ ಚೆಕಿಂಗ್ಗೆ ವೇದಿಕೆ 2 ಗಂಟೆ ಮೊದಲು ಬಿಟ್ಟುಕೊಡಬೇಕು. ಸಂಚಾರ ಸುವ್ಯವಸ್ಥೆ ಸಂಯೋಜನೆಗೆ ಸಮಯ ಬೇಕು. ಡ್ರೋನ್ ಕ್ಯಾಮೆರಾ ಬಳಸಬಾರದು. ಆಂಟಿ ಡ್ರೋನ್ ಸಿಸ್ಟಮ್ ಅಳವಡಿಸಬೇಕು. ಇನ್ನು ಬಿಜೆಪಿಯ ಆರೋಪಗಳಿಗೆ ತಿರುಗೇಟು ಕೊಟ್ಟಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಮೊದಲು ಬಿಜೆಪಿಯವರು ಮಾಡಿದ ಟ್ವೀಟ್ ನೋಡಿಕೊಳ್ಳಿ. ಈಗಾಗಲೇ ಜಸ್ಟಿಸ್ ಕುನ್ನಾ ಸಮಿತಿ ತನಿಖೆಯನ್ನು ನಡೆಸುತ್ತಿದೆ. ಹಾಗಾಗಿ ನಾವು ಕಡಿಮೆ ಮಾತನಾಡುವುದು ಬಹಳ ಉತ್ತಮ. ಬಿಜೆಪಿಯವರು ಬಿಡಿ, ಅವರೇನು ಬೇಕಾದ್ರೂ ಮಾತನಾಡಬಹುದು. ತನಿಖೆ ಶುರು ಆಗಿರೋದ್ರಿಂದ ನಮ್ಮ ಮಾತು ಯಾವುದರ ಮೇಲೂ ಪ್ರಭಾವವನ್ನ ಬೀರಬಾರದು. ಕಡಿಮೆ ಮಾತನಾಡೋದು ಒಳ್ಳೆಯದು ಅಂತ ಕೌಂಟರ್ ಕೊಟ್ಟಿದ್ದಾರೆ. ಅವ್ರೇನೇನ್ ಟ್ವೀಟ್ ಮಾಡಿದ್ದಾರೆ ಅದೆಲ್ಲ ನಿಮ್ಗೆ ಗೊತ್ತಿದೆಯಲ್ಲ. ಸೊ ನಾನು ಈಗ ಯಾಕಂದ್ರೆ ಕಮಿಷನ್ ಶುರು ಆಗಿದೆ, ನಾವು ಕಡಿಮೆ ಮಾಡೋದು ಬಹಳ ಉತ್ತಮ, ಕಡಿಮೆ ಮಾತಾಡೋದು ಬಹಳ ಉತ್ತಮ. ಅವ್ರು ಬಿಡಿ, ಅವ್ರಿಗೇನು ಏನ್ ಬೇಕಾದ್ರೂ ಅವ್ರು ಮಾತಾಡ್ಬೋದು. ನಾವು ಒಂದು ಎನ್ಕ್ವೈರಿ ಶುರು ಆಗಿರೋದ್ರಿಂದ ಕುನ್ನಾ ಕಮಿಷನ್ ಅವರು ಹಾಲೆ ಪ್ರಾರಂಭ ಮಾಡೋದ್ರಿಂದ ನಮ್ಮ ಮಾತುಗಳು ಯಾವ್ದ್ರ ಮೇಲೂ ಇನ್ಫ್ಲೂಯೆನ್ಸ್ ಆಗಬಾರ್ದು. ಅದರಿಂದ ಕಡಿಮೆ ಮಾತಾಡೋದು ಒಳ್ಳೇದು ಅಂತ ನಾವೆಲ್ಲ ತಿಳ್ಕೊಂಡ್ವಿ. ಇಷ್ಟೆಲ್ಲ ನಿಯಮ ಪಾಲನೆ ಮಾಡಬೇಕು ಎಂದು ಡಿಸಿಪಿಯವರೇ ಪತ್ರ ಬರೆದಿದ್ರು. ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಅನ್ನೋದು ಬಿಜೆಪಿಯ ವಾದ. ಮೊದಲು ಸಿಎಂ ಡಿಸಿಎಂ ಗೃಹ ಸಚಿವರು ರಾಜೀನಾಮೆಯನ್ನ ನೀಡಬೇಕು ಅಂತ ಬಿಜೆಪಿಯ ನಾಯಕರು ಆಗ್ರಹಿಸಿದ್ದಾರೆ. ಅಲ್ಲದೆ ಈ ಸರ್ಕಾರಕ್ಕೆ ಕಿವಿ ಹಿಂಡಲು ವಿಪಕ್ಷ ಬಿಜೆಪಿ ರಾಜಭವನ ಹಾಗೂ ರಾಷ್ಟ್ರಪತಿ ಭವನದ ಮೆಟ್ಟಿಲನ್ನ ಏರುವುದಕ್ಕೆ ಮುಂದಾಗಿದ್ದು, ರಾಜ್ಯಪಾಲರು ಸರ್ಕಾರಕ್ಕೆ ಶಾಕ್ ಕೊಡ್ತಾರಾ
ಕಾದು ನೋಡೋಣ. ದುರ್ಗೇಶ್ ನಾಯಕ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.